ಓಂ ಶಾಂತಿ. ಡೇಟ್ ಆಗಿದೆ 29/6/1970. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಸಮರ್ಪಣ್ ಕಾ ವಿಶಾಲ ರೂಪ. ಸಮರ್ಪಣೆಯ ವಿಶಾಲ ರೂಪ ಏನಾಗಿದೆ ಅಂತ ಬಾಬಾ ಇವತ್ತು ಹೇಳ್ತಿದ್ದಾರೆ. ಆಪ್ ಸಭಿ ಅಪನೆ ಚಾರೋ ಮೂರ್ತ ಕೋ ಜಾನ್ತೆ ಹೋ. ತಾವೆಲ್ಲ ತಮ್ಮ 4 ಮೂರ್ತಗಳನ್ನು ತಿಳ್ಕೊಂಡಿದ್ದೀರೇನು. ಆಜ್ ಬಾಪ್ ದಾದಾ हरे के सभी संगम समय की ही 4 मूर्त एक एक में देख रहे हैं. ಇವತ್ತು ಬಾಪ್ ದಾದಾ ಪ್ರತಿಯೊಬ್ಬರಲ್ಲಿ ಈಗ ಸಂಗಮ ಸಮಯದ 4 ಮೂರ್ತಗಳನ್ನು ಬಾಬಾ ನೋಡ್ತಿದ್ದಾರೆ. ಆ 4 ಮೂರ್ತಗಳು ಯಾವುವು ಅಂತ ನಿಮಗೆ ಗೊತ್ತೇನು ಅಂತ ಬಾಬಾ ಹೇಳ್ತಾರೆ. ತಮ್ಮ ಮೂರ್ತನ್ನು ತಿಳ್ಕೊಂಡಿದ್ದೀರೇನು. ಕೆಲವರು ಹೇಳ್ತಾರೆ, ಆದರೆ ಬಾಬಾ ಹೇಳ್ತಾರೆ, ಯಹ ಸಬ್ ಜೋ ವರ್ಣನ್ ಕಿಯಾ ಐಸಿ ಮೂರ್ತ ಅಬ್ ಬನಿ ನಹಿ ಹೋ ವಾ ಬನ್ ಗೈ ಹೋ ಕಬ್ ಬನೆಂಗೆ. ನೀವೇನು ಈ ಮೂರ್ತಗಳ ವರ್ಣನೆ ಮಾಡಿದ್ರಲ್ಲ, ಈಗ ಆ ಮೂರ್ತ ಆಗಿದ್ದಿರೇನು, ಆಗಿಲ್ವೇನು, ಆಗಬೇಕೇನು, ಯಾವಾಗ ಆಗಬೇಕು ಅಂತ ಕೇಳ್ತಾರೆ ಬಾಬಾ. ಲಾಸ್ಟ್ ಸೋ ಫಾಸ್ಟ್ ಜಾಯಂಗೆ ಐಸಾ ಸೋಚಾ ಹೇ. ಲಾಸ್ಟ್ ಬಂದವರು ಫಾಸ್ಟ್ ಹೋಗ್ತೀವಿ ಅಂತ ಏನಾದರೂ ಯೋಚನೆ ಮಾಡಿದ್ದೀರೇನು. लेकिन लास्ट समय फास्ट जा सकेंगे. लास्ट समयदಲ್ಲೇ फास्ट ಹೋಗೋಕ್ಕಾಗತ್ತೇನೋ. जितना बहुत समय से अपने को सफलता मूर्त बनाएंगे उतना ही बहुत समय वहाँ संपूर्ण राज्य के अधिकारी बनेंगे. ಎಷ್ಟು ಈ ಸಂಗಮ ಯುಗದ ಸಮಯದಲ್ಲಿ ನೀವು ಸಫಲತಾ ಮೂರ್ತ ಆಗ್ತಿರೋ ಅಷ್ಟು ಸತ್ಯುಗದಲ್ಲಿ ನೀವು ಸಂಪೂರ್ಣ ರಾಜ್ಯದ ಅಧಿಕಾರಿ ಆಗ್ತೀರಾ ಅಂತ ಬಾಬಾ ಹೇಳ್ತಾರೆ. समझो, अगर कोई बहुत समय से सफलता मूर्त नहीं बनते हैं तो उसी अनुसार राज्य का अधिकार भी थोड़ा समय ही मिलता है. ಹೀಗೆ ತಿಳ್ಕೊಳ್ಳಿ, ಯಾರು ಬಹಳ ಸಮಯದಿಂದ ಸಫಲತಾ ಮೂರ್ತ ಆಗಿಲ್ವೋ ಅವರು ಮುಂದೆ ಇದರ ಅನುಸಾರವಾಗಿ ರಾಜ್ಯದ ಅಧಿಕಾರವನ್ನು ಸ್ವಲ್ಪ ಸಮಯದಲ್ಲಿ ಪಡ್ಕೊಳ್ತಾರೆ ಅಂತ. ಸ್ವಲ್ಪ ಸಮಯದಲ್ಲಿ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಸಂಪೂರ್ಣ ಸಮಯ ನಹಿ ಮಿಲ್ತಾ. ಸತ್ಯುಗ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಸಮಯ ಸಿಗೋದಿಲ್ಲ. जो बहुत समय से संपूर्ण बनने के पुरुषार्थ में मगन रहते हैं वही संपूर्ण समय राज्य के अधिकारी बनते हैं. ಯಾರು ಶುರುವಿನಿಂದ ಕೊನೆಯವರೆಗೂ ಪುರುಷಾರ್ಥದಲ್ಲೇ ಮಗನಾಗಿ ಸಂಪೂರ್ಣ ಆಗಿರ್ತಾರೋ ಅವರೇ ಸಂಪೂರ್ಣ ಸಮಯ ರಾಜ್ಯದ ಅಧಿಕಾರಿಗಳಾಗ್ತಾರೆ. 4 ಮೂರ್ತ ಕೌನ್ಸೆ ದೇಖ್ ರಹೆ ಹೇ. ಬಾಬಾ ಆ 4 ಮೂರ್ತಗಳನ್ನು ಯಾವ ನೋಡ್ತಿದ್ದಾರೆ. ಯಹ ಭೀ ಸಂಪೂರ್ಣ ಬನನೆ ಕಾ ಲಕ್ಷ್ಯ ಹೇ. ಇದು ಕೂಡ ಸಂಪೂರ್ಣ ಆಗ್ತಕ್ಕಂಥ ಒಂದು ಲಕ್ಷ್ಯ ಇದೆ, ಗುರಿ ಇದೆ. ಏಕ್ ತೋ ದೇಖ್ ರಹೆ ಹೇ ಜ್ಞಾನ ಮೂರ್ತ, ಗುಣಮೂರ್ತ, ದಾನ್ ಮೂರ್ತ, ಸಂಪೂರ್ಣ ಸಫಲತಾ ಮೂರ್ತ. 4 ಮೂರ್ತ ಹೇಳ್ತಿದ್ದಾರೆ ಬಾಬಾ. ಜ್ಞಾನಮೂರ್ತ, ಗುಣಮೂರ್ತ, दानमूर्त, सफलता, संपूर्ण सफलता मूर्त. सुनाया था ना कि सर्विस करना अर्थात महादानी बनना. ಬಾಬಾ ಈಗಾಗಲೇ ಹೇಳಿದರು, ಸೇವೆ ಮಾಡೋದು ಅಂತಂದ್ರೇನು, ದಾನ ಮಾಡಿದ ಹಾಗೆ. तो हर एक की यह 4 मूर्त देख रहे हैं. 4 मुख का भी गायन है ना. ಹಾಗಾದರೆ ಎಲ್ಲರೂ ತಮ್ಮ ತಮ್ಮ 4 ಮೂರ್ತಗಳನ್ನು ನೋಡ್ತಿದ್ದೀರೇನೋ. 4 ಮುಖಗಳ ಗಾಯನ ಇದೆ, ಚತುರ್ಮುಖ ಅಂತ ಹೇಳಿಬಿಟ್ಟು. सभी को अगर एक मूर्त भी कम है तो वहाँ भी इतनी कमी पड़ जाती है. ಒಂದು ವೇಳೆ ಯಾವುದಾದ್ರೂ ಒಂದು ಮೂರ್ತ ಕಡಿಮೆ ಇಲ್ಲಿತ್ತು ಅಂತಂದರೆ ಮುಂದೆ ಸತ್ಯುಗದಲ್ಲಿ ಒಂದು ಕಡಿಮೆ ಆಗ್ತದೆ. जैसे यहाँ साथ में ले जाने वाला सामान बुक कराते हैं तो वहाँ मिल जाता है. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಎಲ್ಲಿ ಹೋಗಬೇಕಾಗಿದೆಯೋ ಅಲ್ಲಿ ವಸ್ತುಗಳನ್ನು ಬುಕ್ ಮಾಡ್ತೀರೋ ಹಾಗೆ ನೀವೂ ಕೂಡ ಸತ್ಯುಗದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿರೋ ಅದನ್ನು ಇಲ್ಲೇ ಬುಕ್ ಮಾಡಬೇಕು ಅಂತಾರೆ ಬಾಬಾ. ಐಸೆ ಹಿ ಯಹ ಭಿ ಬುಕ್ಕಿಂಗ್ ಆಫೀಸ್ ಹೈ. ಹಾಗೆಯೇ ಇದು ಸಂಗಮ ಯುಗನೂ ಕೂಡ ಏನಾಗಿದೆ, ಬುಕ್ಕಿಂಗ್ ಆಫೀಸ್. ಬುಕ್ಕಿಂಗ್ ಆಫೀಸ್ ಅಂದರೆ ನಾವು ಸತ್ಯುಗದಲ್ಲಿ ಶಾಂತಿ, ಪ್ರೇಮ, ಆನಂದ ಏನಿರಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲೇ ಬುಕ್ ಮಾಡಬೇಕು ಅಂತಾರೆ ಬಾಬಾ. ಅಂದ್ರೆ ಅರ್ಥ, ಆ ಎಲ್ಲ ಗುಣಗಳನ್ನು ಇಲ್ಲೇ ಧಾರಣೆ ಮಾಡ್ಕೊಳ್ಬೇಕು. ಯಹಿ ಸೋಚೋ ಕಿ 4 ಹಿ ಮೂರ್ತ ಬನೆ ಹೇ. ಹೀಗೆ ತಿಳ್ಕೊಳ್ರಿ, 4 ಮೂರ್ತ ಆಗಿದ್ದೀವಿ. 4 ಮುಖಿ ಬನೆ ಹೇ ಆಗಿದ್ದೀವ.
जितना यहाँ अपनी मूर्त में सर्व बातें धारण करेंगे उतना ही ಭವಿಷ್ಯ ರಾಜ್ಯ तो मिलेगा ही. ಬಾಬಾ ಹೇಳ್ತಾರೆ, ಎಷ್ಟು ಇಲ್ಲಿ ನೀವು ಮೂರ್ತ ಆಗ್ತಿರೋ ಅಷ್ಟು ನೀವು ಅಲ್ಲಿ ಧಾರಣ ಇಲ್ಲಿ ಮಾಡ್ಕೊಳ್ತಿರೋ ಭವಿಷ್ಯದಲ್ಲಿ ಕೂಡ ರಾಜ್ಯ ಹಾಗೆ ಸಿಗತ್ತೆ ಅಂತಾರೆ ಬಾಬಾ. द्वापर में जो आपकी जड़ मूर्तियाँ बनेगी वह भी इस संगम की मूर्ति प्रमाण ही बनेंगी. ದ್ವಾಪರದಲ್ಲಿ ತಮ್ಮ ಜಡಮೂರ್ತಿಗಳನ್ನು ಏನು ತಯಾರು ಮಾಡ್ತಾರಲ್ಲ ಅದು ಹೆಂಗೆ ತಯಾರು ಮಾಡ್ತಾರೆ ಅಂತಂದರೆ, ನೀವು ಇಲ್ಲಿ ಸಂಗಮ ಯುಗದಲ್ಲಿ ಯಾವ ಮೂರ್ತ ಆಗ್ತಿರೋ ಅದೇ ಥರ ಮೂರ್ತಿಗಳು ನಿರ್ಮಾಣ ಆಗ್ತವೆ. समझा? ತಿಳಿತಾ? अब संपूर्ण मूर्त बनने के लिए क्या लक्ष्य सामने रखेंगे? ಈಗ ಸಂಪೂರ್ಣ ಮೂರ್ತ ಆಗಬೇಕು ಅಂತಂದರೆ ಎದುರಿಗೆ ಯಾವ ಲಕ್ಷ್ಯ ಇಟ್ಕೊಳ್ತೀರಾ? जैसे भक्ति वालों को समझाते हो ना कि चित्र को देखकर वह ऐसे किस पुरुषार्थ से बने सो समझो. ಹೇಗೆ ಭಕ್ತಿ ಮಾರ್ಗದಲ್ಲೇನು ತಿಳಿಸ್ತಾರಲ್ಲ, ಹೀಗೆ ಚಿತ್ರ ನೋಡಿ ऐसे ಚಿತ್ರ ನೋಡಿ ಇವರು ಹೆಂಗೆ ಪುರುಷಾರ್ಥ ಮಾಡಿದರು. तो आप संपूर्ण मूर्त बनने के लिए क्या लक्ष्य सामने रखेंगे? ತಾವು ಸಂಪೂರ್ಣ ಮೂರ್ತ ಆಗಬೇಕು ಅಂತಂದರೆ ಯಾವ ಗುರಿಯನ್ನು ಎದುರುಗಡೆ ಇಟ್ಕೋತೀರಾ? उन्होंने क्या लक्ष्य रख साकार मूर्त में संपूर्ण लक्ष्य तो एक ही है ना. ಬಾಬಾ ಹೇಳ್ತಾರೆ, उन्होंने क्या लक्ष्य रखा, ಅವರು ಯಾವ ಗುರಿಯನ್ನು ಇಟ್ಕೊಂಡ್ರು? ಸಾಕಾರದಲ್ಲಿ ಸಂಪೂರ್ಣ लक्ष्य इट्ಕೊಂಡ್ರಲ್ಲ, उसने कर्मातीत बनने के लिए क्या लक्ष्य रखा. ಬ್ರಹ್ಮ ಬಾಬಾ ಕರ್ಮಾತೀತ ಆಗಬೇಕು ಅಂದರೆ ಯಾವ ಲಕ್ಷ್ಯ ಇಟ್ಕೊಂಡ್ರು? किन बातों में संपूर्ण बने, ಯಾವ ಮಾತಿನಲ್ಲಿ ಸಂಪೂರ್ಣ ಆದರು? संपूर्ण शब्द कितना विशालता से धारण किया. ಸಂಪೂರ್ಣತಾ, ಸಂಪೂರ್ಣ ಶಬ್ದ ಇದು ಬಹಳ ವಿಶಾಲ ಅರ್ಥದಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಯಹ ಮಾಲೂಮ್ ಹೇ ಶಬ್ದ ತೋ ಏಕ್ ಹಿ ಹೈ ಸಂಪೂರ್ಣ. ಗೊತ್ತಿದೆ ಶಬ್ದ ಅಂತೂ ಸಂಪೂರ್ಣ ಅಂತ ಇಷ್ಟೇ ಇದೆ, ಲೇಕಿನ್ ಕಿತನಾ ವಿಶಾಲ್ ರೂಪ ಸೆ ಧಾರಣ ಕರ್ ಐಸೆ ಬನೆ. ಆದರೆ ಆ ಸಂಪೂರ್ಣ ಅನ್ನೋ ಶಬ್ದ ಬಹಳಷ್ಟು ವಿಶಾಲ ರೀತಿಯಿಂದ ಧಾರಣೆ ಮಾಡಿಕೊಂಡು ಹಾಗಾದರು. ಸರ್ವ ಸಮರ್ಪಣಕ್ಕೆ ಲಕ್ಷ್ಯ ಸೇ ಹಿ ಸಂಪೂರ್ಣ ಬನೆ ಹೇ. ಎಲ್ಲ ತರಹದ ಸಮರ್ಪಣ ಲಕ್ಷ್ಯ ಇಟ್ಕೊಂಡೇ ಅವರು ಏನಾದರೂ ಸಂಪೂರ್ಣ ಆದರು. ಜಿತನಾ ಸಮರ್ಪಣ ಉತನಾ ಸಂಪೂರ್ಣ. ಎಷ್ಟೆಷ್ಟು ಬಾಬಾಗೆ ಸಮರ್ಪಣ ಆಗ್ತೀರಾ ಅಷ್ಟು ಸಂಪೂರ್ಣ ಆಗ್ತೀರಾ. ಲೇಕಿನ್ ಸಮರ್ಪಣ ಕಾ ಭಿ ವಿಶಾಲ ರೂಪ ಕ್ಯಾ ಹೇ. ಸಮರ್ಪಣೆಯ ವಿಶಾಲ ರೂಪ ಏನಾಗಿದೆ? जितना विशाल रूप से इसको धारण करेंगे उतना ही विशाल बुद्धि भी बनते हैं और विश्व के अधिकारी भी बनते. ಎಷ್ಟೆಷ್ಟು ವಿಶಾಲ ರೂಪದಿಂದ ಇದನ್ನು ಧಾರಣೆ ಮಾಡ್ಕೊಳ್ತಾ ಹೋಗ್ತಿರೋ ಅದರಿಂದ ವಿಶಾಲ ಬುದ್ಧಿನೂ ಆಗ್ತದೆ, ಅದೇ ಥರ ವಿಶ್ವದ ಅಧಿಕಾರಿನೂ ಆಗ್ತೀರಾ. ವಹ ವಿಶಾಲತಾ ಕ್ಯಾ ಥಿ, ಆ ವಿಶಾಲತೆ ಏನಾಗಿತ್ತು? ಇಸ್ಮೇ ಭಿ 4 ಬಾತೆ. ವಿಶಾಲತೆಯಲ್ಲಿನೋ 4 ಮಾತುಗಳು ಏನು? ಏಕ್ ತೋ ಅಪನಾ ಹರ್ ಸಂಕಲ್ಪ ಸಮರ್ಪಣೆ. ಸಮರ್ಪಣೆಯ ವಿಶಾಲತೆ ಏನು ಅಂತಂದರೆ, ನನ್ನ ಪ್ರತಿಯೊಂದು ಸಂಕಲ್ಪ ಬಾಬಾಗೆ ಸಮರ್ಪಣ ಆಗಬೇಕು. ಸಮಯ ಸಮರ್ಪಣೆ, ಕ್ಷಣ ಕ್ಷಣನೂ ಬಾಬಾಗೆ ಸಮರ್ಪಣ ಆಗಬೇಕು. ತೀಸರಾ ಕರ್ಮ ಭೀ ಸಮರ್ಪಣೆ, ನನ್ನ ಪ್ರತಿಯೊಂದು ಕರ್ಮನೇ ಏನಿರಬೇಕು, ಬಾಬಾ ಹೇಳಿದ್ದೇ ನನ್ನ ಕರ್ಮ ಆಗಬೇಕು. और चौथा ಸಂಬಂಧ और ಸಂಪತ್ತಿ. 4ನೇದು ಸಂಬಂಧ ಯಾರ್ದು? ಬಾಬಾದು. ಸಂಪತ್ತ ಏನು? ಗುಣಗಳು. ಇವೆಲ್ಲ ಬಾಬಾಗೆ ಸಮರ್ಪಣ ಆಗಬೇಕು ಅಂತಾರೆ ಬಾಬಾ. ಜೋ ಹೇ ವಹ ಭಿ ಸಮರ್ಪಣ್. ಏನೇನಿದೆಯೋ ಎಲ್ಲವೂ ಸಮರ್ಪಣ. ಇದು ಸಮರ್ಪಣೆಯ ವಿಶಾಲ ಅರ್ಥ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಉಸ್ ಸಂಬಂಧ ಮೇ ಲೌಕಿಕ ಸಂಬಂಧ ತೋ ಆ ಹಿ ಜಾತಾ ಹೈ. ಆ ಸಂಬಂಧದಲ್ಲಂತೂ ಲೌಕಿಕ ಸಂಬಂಧ ಬರ್ತದೆ. ಲೇಕಿನ್ ಯಹ ಜೋ ಆತ್ಮ और ಶರೀರ ಕಾ ಸಂಬಂಧ ಹೇ ಉಸ್ಕಾ ಭಿ ಸಮರ್ಪಣೆ. ಇಲ್ಲಿ ಏನಿದೆ, ಆತ್ಮ ಮತ್ತು ಶರೀರ ಎರಡೂ ಕೂಡ ಸಮರ್ಪಣ ಮಾಡಬೇಕು ಅಂತಾರೆ ಬಾಬಾ. ಇತನೇ ತಕ್ ಸಂಬಂಧಕ್ಕೂ ಸಮರ್ಪಣ ಕಿಯಾ ಹೇ. ಇಲ್ಲಿವರೆಗೂ ಇಷ್ಟು ಸಂಬಂಧದಲ್ಲಿ ಸಮರ್ಪಣ ಮಾಡಿದ್ದೀರೇನೋ. ವಿನಾಶಿ ಸಂಪತ್ತಿ ತೋ ಕೋಯಿ ಬಡಿ ಬಾತ್ ನಹಿ ಹೇ. ವಿನಾಶಿ ಸಂಪತ್ತು ಸಮರ್ಪಣ ಮಾಡೋದೇನು ದೊಡ್ಡ ಮಾತಲ್ಲ ಅಂತಾರೆ ಬಾಬಾ. ಅಂದರೆ ಹಣ ಸಮರ್ಪಣ ಮಾಡೋದು, ಈ ದೇಹ ಸಮರ್ಪಣ ಮಾಡೋದು ಅದೇನು ದೊಡ್ಡದಲ್ಲ. ಲೇಕಿನ್ ಜೋ ಅವಿನಾಶಿ ಸಂಪತ್ತಿ ಹೇ, ಅವಿನಾಶಿ ಸಂಪತ್ತಿ ಏನು ಹೇಳ್ತಾರೆ ನೋಡ್ರಿ ಬಾಬಾ. ಸುಖ, ಶಾಂತಿ, ಪವಿತ್ರತಾ, ಪ್ರೇಮ, ಆನಂದ ಕಿ ಪ್ರಾಪ್ತಿ ಹೋತಿ ಹೇ. जन्मसिद्ध अधिकार के नाते उसको भी और आत्माओं की सेवा में समर्पण कर दिया.
ಬಾಬಾ ಹೇಳ್ತಾರೆ ಏನೇನು ಸಮರ್ಪಣೆ ಮಾಡಬೇಕು. ಅವಿನಾಶಿ ಸಂಪತ್ತಿ ಏನು? ಸುಖಾನುಭಾವಗೆ ಸಮರ್ಪಣ, ಶಾಂತಿ, ಪವಿತ್ರತಾ, ಪ್ರೇಮ, ಆನಂದ, ಎಲ್ಲ ಪ್ರಾಪ್ತಿಗಳು ಏನಿದಾವೆ ನಮ್ಮದು ಜನ್ಮಸಿದ್ಧ ಅಧಿಕಾರ ಏನಿದೆಯಲ್ಲ, ಉಸ್ಕೋ ಭಿ ಅವ್ರ ಆತ್ಮಾओं की सेवा में समर्पण कर. ಇಲ್ಲ, ಸುಖನೂ ಎಲ್ಲಿ ಸಮರ್ಪಣೆ ಮಾಡಬೇಕು? ಆತ್ಮಗಳ ಸೇವೆಯಲ್ಲಿ. ಶಾಂತಿನೂ ಆತ್ಮಗಳ ಸೇವೆ. ಪವಿತ್ರತಾ ಎದಕ್ಕೆ? ನನಗಾಗಿ ಮಾಡ್ಕೊಳ್ಳೋದಲ್ಲ ಇವೆಲ್ಲ ಸಂಪತ್ತಿ. ಇನ್ನೊಬ್ಬರು ಒಳ್ಳೆ ನಾನಿಷ್ಟೆಲ್ಲ ಧಾರಣೆ ಮಾಡಿಕೊಂಡ್ರೆ ಏನಾಗುತ್ತೆ? ಉಳಿದೆಲ್ಲ ಆತ್ಮಗಳಿಗೂ ಇದೇನಾಗ್ತದೆ? ಶಕ್ತಿ ಬರ್ತದೆ. ಆವಾಗ ಏನು ಮಾಡ್ದಂಗೆ ಆಗ್ತದೆ? ಸಮರ್ಪಣೆ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. उसके अधिकार, जन्म सिद्ध अधिकार के नाते उसको भी और आत्माओं की सेवा में समर्पण कर दिया. बच्चों की शांति में स्वयं की शांति समझी. ಬ್ರಹ್ಮ ಬಾಬಾ ಏನು ಹೇಳಿದರು? ಮಕ್ಕಳ ಶಾಂತಿನಲ್ಲೇ ನಂದು ಶಾಂತಿ ಇದೆ ಅಂತ ತಿಳ್ಕೊಂಡಿದ್ರು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ बच्चों की शांति में स्वयं की शांति समझी तो आत्माओं को शांति देने में ही अपनी शांति समझे. ಬಾಬಾ ಹೇಳ್ತಾರೆ ನಿಮ್ಮಿಂದ ಎಲ್ಲರಿಗೂ ಶಾಂತಿ ಏನು ಕೊಡ್ತೀರಲ್ಲ ಅದೇ ನಿಮ್ಮ ಶಾಂತಿ ಅಂತ ಹೇಳ್ತಾರೆ ಬಾಬಾ. ನೀವು ಶಾಂತ ಕೂತ್ಕೊಳ್ಳೋದಲ್ಲ ಅಂತಾರೆ ಬಾಬಾ. ಇರಬೇಕು ಇಲ್ಲ ಅಂತಲ್ಲ, ನಿಮ್ಮ ಶಾಂತಿಯ ಶಕ್ತಿಯಿಂದ ನಿಮ್ಮ ಎದುರುಗಡೆ ಇರುವ ಆತ್ಮಗಳು ಶಾಂತ ಆದವು ಅಂತಂದರೆ ಆವಾಗ ನಿಮ್ಮ ಶಾಂತಿ ಬಾಬಾಗೆ ಸಮರ್ಪಣ ಆದ ಹಾಗೆ. तो आत्माओं को शांति देने में ही अपनी शांति समझे. यह है लौकिक संपत्ति और साथ साथ ईश्वरीय संपत्ति को भी समर्पण करके अपनी साक्षी स्थिति में रहना. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಲೌಕಿಕ ಸಂಪತ್ತಿ ಮತ್ತು ಜೊತೆಗೆ ಈಶ್ವರೀಯ ಸಂಪತ್ತಿಯನ್ನು ಕೂಡ ಸಮರ್ಪಣೆ ಮಾಡಿ ತಮ್ಮನ್ನು ತಾವು ಏನಾಗಬೇಕು? ಸಾಕ್ಷಿಯಾಗಿ ನಿಂತು ಬಿಡಬೇಕು ಅಂತಾರೆ ಬಾಬಾ. तो समर्पण शब्द का इतना बड़ा विशाल रहस्य है. समर्पण शब्दದ್ದು ಇಷ್ಟು ವಿಶಾಲವಾದ ರಹಸ್ಯ ಇದೆ. समझा ऐसे विशाल रूप से धारण करने वाली है. ಬಾಬಾ ಹೇಳ್ತಾರೆ ತಿಳಿತಾ? ಈ ರೀತಿ ವಿಶಾಲ ರೂಪದಿಂದ ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ಮೂರ್ತ ಮತ್ತು ಸಫಲತಾ ಮೂರ್ತ ಆಗಬೇಕು. तो समर्पण शब्द कोई साधारण अर्थ से न समझना. ಸಮರ್ಪಣ ಅನ್ನೋದು ಅದು ಶಬ್ದ ಭಾಳ ಸಾಧಾರಣ ಅಂತ ತಿಳ್ಕೊಬೇಡಿ. ಲೌಕಿಕ ಕಾ ಸಮರ್ಪಣ ಕರ್ನಾ ಸಹಜ ಹೇ. ಲೌಕಿಕ ಸಮರ್ಪಣೆ ಮಾಡೋದು ಭಾಳ ಸಹಜ ಇದೆ. ಲೇಕಿನ್ ಜೋ ಈಶ್ವರೀಯ ಪ್ರಾಪ್ತಿ ಹೋತಿ ಹೇ ವಹ ಭೀ ಸಮರ್ಪಣ ಕರ್ನಾ ಅರ್ಥಾತ್ ಮಹಾದಾನಿ ಬನನಾ और औरों का शुभ चिंतक बनना यह नंबरवार यथायोग्य यथाशक्ति होता है. ಅದಕ್ಕೆ ಬಾಬಾ ಹೇಳ್ತಾರೆ ಲೌಕಿಕ ಸಮರ್ಪಣೆ ಮಾಡೋದೇನು ಸಹಜ ಇದೆ, ಆದರೆ ಈಶ್ವರೀಯ ಪ್ರಾಪ್ತಿ ನಿಮಗೇನಾಗಿದೆಯೋ ಅದನ್ನು ಕೂಡ ಯಾರಿಗೆ? ಬಾಬಾಗೆ ಸಮರ್ಪಣೆ ಮಾಡಬೇಕು. ಆವಾಗ ಮಹಾದಾನಿ ಆಗಬೇಕು, ಆವಾಗ ಮತ್ತೆ ಶುಭಚಿಂತಕ ಆಗಬೇಕು. नंबरवार यथायोग्य यथाशक्ति होता है. इतने तक समर्पण बनने वाले को संपूर्ण समर्पण कहा जाता है. ಇಷ್ಟು ಸಮರ್ಪಣ ಆಗುವವರಿಗೆ ಸಂಪೂರ್ಣ ಸಮರ್ಪಣ ಅಂತ ಹೇಳ್ತಾರೆ. ऐसे संपूर्ण मूर्त ಸಮರ್ಪಣ ಮೂರ್ತ ಬನೆ ಹೋ. ಹೀಗೆ ಸಂಪೂರ್ಣ ಮೂರ್ತ ಸಮರ್ಪಣ ಮೂರ್ತ ಆಗಿದ್ದೀರೇನು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಅಪನಾಪನ್ ಬಿಲ್ಕುಲ್ ಸಮಾಜಾಯ್. ನಂದು ನನ್ನದು ಅನ್ನೋದು ಬಿಲ್ಕುಲ್ ಸಮಾಪ್ತಿ ಆಗಬೇಕು. ಜಬ್ ಕೋಯಿ ಚೀಸ್ ಕಿಸ್ಮೇ ಸಮಾ ಜಾತಿ ಹೇ ತೋ ಫಿರ್ ಸಮಾನ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ जब कोई चीज़ किसमें समा जाती है तो फिर समान हो जाती है. ಯಾವುದೋ ಒಂದು ವಸ್ತುವಿನಲ್ಲಿ ಒಂದು ವಸ್ತು ಹಾಕಿದಾಗ ಅದು ಸಮ ಆಯಿತು ಅಂದರೆ ಅದು ಅದರಲ್ಲಿ ಕರಗ್ತು ಅಂತಂದರೆ ಅದು ಅದ್ರ ಸಮಾನ ಆಗಿಬಿಡ್ತದೆ. ಸಮಾನ ಅರ್ಥಾತ್ ಸಮಾನ ಹೋ ಜಾನ. ಸಮಾನ ಆಗೋದು, ಸಮಾನ ಅಂತಂದರೆ ಸಮಾನ ಆಗೋದು ಅಂತ ಹೇಳ್ತಾರೆ ಬಾಬಾ. तो अपनापन जितना ही समाएंगे उतना ही समान मूर्त बनेंगे. ಎಷ್ಟೆಷ್ಟು ಅಪನಾಪನನ್ನು ಎಲ್ಲ ಹಾಕೋದು ಬಾಬಾನಲ್ಲಿ ಸಮಾವೇಶ ಆದರೆ ಸಮಾನತಾ ಮೂರ್ತ ಆಗ್ತೀರಾ. आप लोग जब अन्य आत्माओं की सेवा करते हो तो क्या लक्ष्य रख करते हो. ತಾವು ಬೇರೆ ಆತ್ಮಗಳ ಸೇವೆ ಮಾಡ್ತಾ ಇದ್ದೀರಿ ಅಂತಂದರೆ ಏನು ಲಕ್ಷ್ಯ ಇಟ್ಕೊಂಡು ಮಾಡ್ತೀರಾ? आप समान बनाने का. ಉತ್ತರ ಏನು ಹೇಳ್ತಾರೆ?
ಆಪ್ ಸಮಾನ್ ಮಾಡುವ ಸೇವೆ ಮಾಡೋದು. ಆಪ್ ಸಮಾನ್ ಭೀ ನಹಿ ಲೇಕಿನ್ ಬಾಪ್ ಸಮಾನ್ ಬನಾನಾ ಹೈ. ಆಪ್ ಸಮಾನನೂ ಅಲ್ಲ, ಆದರೆ ಬಾಪ್ ಸಮಾನ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. आप समान बनाएंगे तो जो बाप आप में कमी होगी वह उनमें भी आ जाएगी. ಬಾಬಾ ಹೇಳ್ತಾರೆ. ಈಗ ಬಾಬಾ ಹೇಳ್ತಾರೆ, ನೀವು ಯಾರಿಗಾದ್ರೂ ಜ್ಞಾನ ಹೇಳಬೇಕು ಅಂತಂದ್ರೆ ಮೊದಲು ಆಪ್ ಸಮಾನ ಮಾಡ್ಕೋಬೇಕು. ಆಪ್ ಸಮಾನ ಮಾಡಿಕೊಂಡು ಅಂದರೆ ನಿಮ್ಮ ಹತ್ರ ಎಷ್ಟು ಜ್ಞಾನ ಇದೆಯೋ ಅವ್ರಿಗೂ ಅಷ್ಟು ಜ್ಞಾನ ಕೊಡಬೇಕು. ನೀವು ಹೆಂಗೆ ಯೋಗ ಮಾಡ್ತೀರೋ ಅವ್ರಿಗೂ ಯೋಗ ಮಾಡಿಸ್ಬೇಕು. ಆಮೇಲೆ ತಮ್ಮ ಸಮಾನ ಆದರೆ ನೆಕ್ಸ್ಟ್ ಏನು ಮಾಡಬೇಕು, ಬಾಬಾನ ಕಡೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕಂತಂದರೆ ನಮ್ಮಲ್ಲಿ ಏನಾದರೂ ಕಮ್ಜೋರಿಗಳಿದ್ದು ಅಂತಂದರೆ ಅವರು ಆ ಕಮ್ಜೋರಿಗಳನ್ನು ಹಿಡ್ಕೊಂಡು ಕೊಡ್ತಾರೆ ಒಂದು. ಆಮೇಲೆ ನಮ್ಮನ್ನು ಗಟ್ಟಿ ಹಿಡ್ಕೋತಾರೆ ಅವರು. ಆದರೆ ಇಲ್ಲೇನಿದೆ, ಬಾಬಾನ ಕಡೆ ತೊಗೊಂಡು ಹೋಗೋದಲ್ಲ ಎಲ್ಲ ಆತ್ಮಗಳನ್ನು, ಅದನ್ನು ಹೇಳ್ತಿದ್ದಾರೆ ಬಾಬಾ. बाप समान बनाना है, आप समान बनाएंगे तो जो आप में कमी होगी वह उनमें भी आ जाएगी. ನನ್ನ ಹತ್ರ ಏನು ಕಡಿಮೆ ಇದೆಯೋ ಅವ್ರಿಗೆ ಹತ್ರ ಬಂದುಬಿಡ್ತಾವೆ. इसलिए अगर संपूर्ण बनना है तो आप समान भी नहीं लेकिन बाप समान बनाना है. ಸಂಪೂರ್ಣ ಆಗಬೇಕು, ಸಂಪೂರ್ಣ ಮಾಡಿಸ್ಬೇಕು ಅಂತಂದರೆ ಎಲ್ಲರನ್ನು ಏನು ಮಾಡಬೇಕು, ಬಾಪ್ ಸಮಾನ ಮಾಡಬೇಕು. ಜೈಸೆ ಬಾಪ್ ಅಪ್ನೆ ಸೇ ಭೀ ಊಂಚ್ ಬನಾತೆ ಹೇ. ಬಾಬಾ ಏನು ಮಾಡ್ತಿದ್ದಾರೆ, ತಮ್ಮಕ್ಕಿಂತ ಶ್ರೇಷ್ಠರನ್ನಾಗಿ ಬಾಬಾ ಮಾಡ್ತಿದ್ದಾರಲ್ಲ. ಬಾಪ್ ಸಮಾನ್ ಬನಾಯಂಗೆ ತೋ ಫಾಲೋ ಫಾದರ್ ಹೋ ಜಾಯೇಗಾ. ಬಾಪ್ ಸಮಾನ ಆದ್ರಿ ಅಂತಂದರೆ ಏನಂತ ಹೇಳ್ತಾರೆ, ಫಾಲೋ ಫಾದರ್ ಆಗಿಬಿಡ್ತೀರಾ. जैसे बाप ने अपने से ऊंचा बनाया वैसे अपने से भी ऊंचा बाप समान बनाएंगे तो गोया फॉलो फादर किया. ಬಾಬಾ ಹೇಳ್ತಾರೆ, ಹೇಗೆ ಬಾಪ್ನೆ ತಂದೆ ಅಪನೆ ಸೆ ಉಂಚ ತನಗಿಂತ ಶ್ರೇಷ್ಠರನ್ನಾಗಿ ಮಾಡಿದ್ರು, ವೈಸೆ ಅಪನೆ ಸೆ ಹಾಗೆ ನೀವು ಕೂಡ ನಿಮಗಿಂತ ಉಂಚ ಬಾಪ್ ಸಮಾನ್ ಬನಾಯಂಗೆ ತೋ ಗೋಯಾ ಫಾಲೋ ಫಾದರ್ ಕಿಯಾ. ನಮಗಿಂತ ಅವ್ರನ್ನ ಶ್ರೇಷ್ಠ ಮಾಡಬೇಕು ಅಂತ ಇರಬೇಕು. ಆವಾಗ ನೀವೇನಾಗ್ತೀರಾ, ಬಾಪ್ ಸಮಾನ ಆಗ್ತೀರಾ. अगर आपने लक्ष्य ही आप समान बनाने का रखा तो उन्होंने तो बहुत कमी रह जाएगी. ಆದರೆ ನಿಮ್ಮ ಗುರಿ ನಿಮ್ಮ ಸಮಾನ ಮಾಡ್ಕೊಳ್ಳೋ ಗುರಿ ಇಟ್ಕೊಂಡ್ರಿ ಅಂತಂದರೆ ಅವ್ರ ಹತ್ರ ಕಮ್ಜೋರಿಗಳು ಉಟ್ಕೊಂಡು ಬಿಡ್ತಾವೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಲಕ್ಷ್ಯ ಹಿ ಆಪ್ನೆ ಇತನಾ ರಖ. ಯಾಕಂದರೆ ನಿಮ್ಮ ಲಕ್ಷ್ಯನ ಏನಿತ್ತು, ನಿಮ್ಮ ಸಮಾನ ಮಾಡ್ಕೊಳ್ಳೋದು. ಇಸ್ಲಿಯೇ ಲಕ್ಷ್ಯ ಸದೈವ ಸಂಪೂರ್ಣತಾ ಕಾ ರಖನಾ ಹೇ. ನಮ್ಮ ಗುರಿ ಯಾವಾಗಲೂ ಏನಿರಬೇಕು, ಸಂಪೂರ್ಣತೆಯ ಕಡೆಗೆ ಇರಬೇಕು. ಜೋ ಸಂಪೂರ್ಣ ಮೂರ್ತ ಪ್ರತ್ಯಕ್ಷ ಪ್ರಖ್ಯಾತ ಹೋ. ಯಾರು ಸಂಪೂರ್ಣ ಮೂರ್ತ ಪ್ರತ್ಯಕ್ಷ ಪ್ರಖ್ಯಾತ ಆಗ್ತಾರೋ ಉಸ್ಕಾ ಲಕ್ಷ್ಯ ನಹಿ ರಖನಾ ಹೇ. ಅವ್ರ ಲಕ್ಷ್ಯ ನಹಿ ಅಂತ ಇರೋದಿಲ್ಲ. ಜೋ ಅಬ್ ಗುಪ್ತ ಹೇ ಪ್ರತ್ಯಕ್ಷತಾ ಮೇ ನಹಿ ಆಯೇ ಹೇ ಉನ್ಕಾ ಭಿ ಲಕ್ಷ್ಯ ನಹಿ ರಖ ಸಕ್ತೆ. ಬಾಬಾ ಹೇಳ್ತಾರೆ, ಜೋ ಅಬ್ ಗುಪ್ತ ಮೇ ಹೇ, ಈಗ ಯಾರು ಗುಪ್ತದಲ್ಲಿದ್ದಾರೋ, ಪ್ರತ್ಯಕ್ಷತಾ ಮೇ ನಹಿ ಆಯೆ ಪ್ರತ್ಯಕ್ಷದಲ್ಲಿ ಬಂದಿಲ್ಲ ಅಂತಂದರೆ ಉನ್ಕಾ ಭಿ ಲಕ್ಷ್ಯ ನಹಿ ರಖ ಸಕ್ತೆ. ಕ್ಯೋಂಕಿ ಜೈಸಿ ಏಮ್ ವೈಸಾ ಅಬ್ಜೆಕ್ಟ್ ಹೋತಾ ಹೇ. ಅದಕ್ಕೆ ಅಂತ ಗುರಿ ಇಟ್ಕೋಬೇಡ್ರಿ. ನಮ್ಮ ಗುರಿ ಯಾವಾಗಲೂ ಏನಿರಬೇಕು, ಭಾಳ ಎತ್ತರದಲ್ಲಿದ್ದಾಗ ನಮ್ಮ ಉದ್ದೇಶಗಳು ಕೂಡ ಹಾಗೆ ಇರ್ತವೆ. ತೋ ಏಮ್ ಕೋ ಶ್ರೇಷ್ಠ ರಖೇಂಗೆ ತಾಕಿ ಪ್ರಾಪ್ತಿ ಭೀ ಶ್ರೇಷ್ಠ ಹೋಗಿ. ನಮ್ಮ ಗುರಿ ಬಹಳಷ್ಟು ದೊಡ್ಡದಿರಬೇಕು ಅಂತಾರೆ ಬಾಬಾ, ಪ್ರಾಪ್ತಿ ಸಿಗ್ತದೆ. ಅಬ್ ತೀಸರಿ ಆಂಕ್ ಸಿವ್ ಊಪರ್ ನಿಶಾನೆ ಪರ್ ಏಕ್ ಟಿಕ್ ಲಟ್ಕಿ ಹುಯಿ ಹೋನಿ ಚಾಹಿ. ಮೂರನೇ ಕಣ್ಣು ಯಾವಾಗಲೂ ಏನಿರಬೇಕು, ಎಲ್ಲಿರಬೇಕು, ಶಿವ ಬಾಬಾನ ಜೊತೆ ಲಟ್ಕ ಅಂದರೆ ಅದ್ರ ಜೊತೆ ಕನೆಕ್ಟ್ ಇರಬೇಕು ಬಾಬಾನ ಜೊತೆ ಯಾವಾಗಲೂ ಅಂತಾರೆ ಬಾಬಾ. जैसे कोई मगन अवस्था में होता है तो उनके नयन एक टिक हो जाते हैं ना. ಬಾಬಾ ಹೇಳ್ತಾರೆ, ಯಾರು ಕೊಯ್ ಮಗನ ಅವಸ್ಥಾ, ಯಾರಾದರೂ ಯಾವುದೋ ಒಂದು ವಿಷಯದಲ್ಲಿ ಮಗ್ನ ಆಗಿರ್ತಾರೆ ಅಂತಂದರೆ ಕಣ್ಣುಗಳು ಒಂದೇ ಕಡೆ ನೋಡ್ತಿರ್ತಾವಲ್ಲ ಅವು. ವೈಸೆ ಯಹ ತೀಸರಾ ನೇತ್ರ ದಿವ್ಯ ಬುದ್ಧಿ ಕಾ ಯಹ ನೇತ್ರ ಭೀ ಸದೈವ ಏಕ್ ಟಿಕ್ ಏಕ್ ರಸ್ ರಹೆ. ಹಾಗೆಯೇ ಮೂರನೇ ಕಣ್ಣು ದಿವ್ಯ ಬುದ್ಧಿ ಕಣ್ಣು ಏನಿರಬೇಕು, ಯಾವಾಗಲೂ ಒಂದೇ ಬಿಂದು ಶಿವ ಬಾಬಾನ ಕಡೆ ಟಿಕ್ ಅಂದರೆ ಇರಬೇಕು. ಏಕ್ ಟಿಕ್ ಅರ್ಥಾತ್ ಏಕ್ ಮೇ ಹಿ ಟಿಕಾ ಹುವಾ ಮಗನ್ ರೂಪ್ ದೇಖನೆ ಮೇ ಆಯೆ. ಏಕ್ ಮೇ ಟಿಕ್ ರಹನಾ ಅಂದರೆ ಒಂದೇ ಬಿಂದುವನ್ನು ನೋಡ್ತಾ ಇರಬೇಕು, ಮಗನ್ ರೂಪದಲ್ಲಿ ನೋಡಬೇಕು. ತೀಸರೇ ನೇತ್ರ ಸಾಕ್ಷಾತ್ಕಾರ ಕೈಸೆ ಹೋಗ, ಮೂರನೇ ಕಣ್ಣಿನ ಸಾಕ್ಷಾತ್ಕಾರ ಹೇಗಾಗ್ತದೆ. ಮಸ್ತಕದಲ್ಲಿ ಮಸ್ತಕ್ ಮೇ ಖಲಕ್ ನಯನೋ ಮೇ ಫಲಕ್ ದೇಖ್ನೆ ಮೇ ಆಯೇಗಿ. ಬಾಬಾ ಹೇಳ್ತಾರೆ, ಒಂದೇ ಕಡೆ ಟಿಕ್ ಬಾಬಾನ್ ಬಿಂದು ರೂಪನೇ ನೋಡ್ತಿತ್ತು ಮೂರನೇ ಕಣ್ಣು ಅಂತಂದರೆ
ಆತ್ಮ ಮಸ್ತಕದಲ್ಲಿ ಏನಿರ್ತದೆ ಹೊಳಿತದೆ, ಕಣ್ಣನ್ನು ಫಳ ಫಳ ಹೊಳಿತವೆ. इससे भी पता पड़ेगा कि इनका तीसरा नेत्र मगन है या युद्ध स्थल में है. ಅವಾಗ ಗೊತ್ತಾಗ್ತದೆ ನಿಮಗೆ ಇವರು ಬಾಬಾನ ನೆನಪಿನಲ್ಲಿ ಮಗನಾಗಿದ್ದಾರೋ ಅಥವಾ ಒಳಗಡೆ ಯುದ್ಧ ಮಾಡ್ತಿದ್ದಾರೋ. जब आंख थोड़ी ठीक नहीं होती है तो फलक घड़ी घड़ी नीचे ऊपर होती रहती है. ಬಾಬಾ ಹೇಳ್ತಾರೆ, ಕಣ್ಣುಗಳು ಸರಿಯಾಗಿಲ್ಲ ಅಂತಂದರೆ ಕಣ್ಣಿನ ಹೊಲಪು ಆ ಕಡೆ ಈ ಕಡೆ ಹೋಗ್ತಿರ್ತದೆ. ಯಹ ಭಿ ತೀಸರಾ ನೇತ್ರ ಅಗರ್ ಯಥಾರ್ಥ ರೀತಿ ಸೆ ಠೀಕ್ ಹೋಗಾ. ಇದು ಕೂಡ ಮೂರನೇ ಕಣ್ಣು ಯಥಾರ್ಥ ರೀತಿ ಠೀಕ್ ಒಳ್ಳೆಯದಾಗಿತ್ತು, ಅದರ್ಥಾತ್ ದಿವ್ಯ ಬುದ್ಧಿ ಯಥಾರ್ಥ ರೀತಿ ಸೆ ಸ್ವಚ್ಛ ಹೋಗಿ ತೋ ಏಕ್ ಟಿಕ್ ಹೋಗಾ. ಬಾಬಾ ಹೇಳ್ತಾರೆ, ಮೂರನೇ ಕಣ್ಣು ಒಂದು ವೇಳೆ ಯಥಾರ್ಥ ರೀತಿಯಿಂದ ಒಂದೇ ಕಡೆ ಟಿಕ್ ಆಗಿತ್ತು ಅಂದರೆ, ಫಿಕ್ಸ್ ಆಗಿತ್ತು ಅಂದರೆ ದಿವ್ಯ ಬುದ್ಧಿ ಯಥಾರ್ಥ ರೀತಿಯಿಂದ ಸ್ವಚ್ಛ ಆಗಿರ್ತದೆ. ಆಂಖ್ ಮೇ ಕೋಯಿ ಕಿಚಡ ಆದಿ ಪಡ್ ಜಾತಾ ಹೈ ತೋ ಕ್ಯಾ ಹೋತಾ ಹೈ. ಕಣ್ಣಲ್ಲಿ ಏನಾದರೂ ಹೊಲಸು ಅಂತಂದರೆ ಏನಾಗುತ್ತದೆ, ಫಲ್ಕೆ ಹಿಲ್ನೆ ಲಗ್ತಿ ಹೈ. ಅದು ಒಳಗಿನ ಕಣ್ಣಿರ್ತದಲ್ಲ ಗುಡ್ಡೆ, ಅದೇನಾಗ್ತದೆ ಅಳಗಡಕ್ಕೆ ಶುರು ಮಾಡ್ತದೆ. ಕಿಚಡಿ ಕಿ ನಿಶಾನಿ ಹೈ ಹಿಲ್ನಾ. ಬಾಬಾ ಹೇಳ್ತಾರೆ, ಕಿಚಡಿ ಸಂಕೇತನ ಏನಾಗೋದು, ಏನೋ ಅಲಗಾಡೋದು ಅಂತ ಹೇಳ್ತಾರೆ ಬಾಬಾ. ಯಥಾರ್ಥ ತಂದೂರುಸ್ತಿ ಕಿ ನಿಶಾನಿ ಹೈ ಸ್ಥಿರ ಹೋ ಜಾನ. ತಂದೂರುಸ್ತಿ ಅಂದರೆ ಏನರ್ಥ, ಒಂದೇ ಕಡೆ ಸ್ಥಿರವಾಗಿರೋದು. ವೈಸೆ ಯಹ ತೀಸರಾ ನೇತ್ರ ಸದೈವ ಏಕ್ ಟಿಕ್ ಹೋ. ಹಾಗೆಯೇ ಮೂರನೇ ಕಣ್ಣು ಯಾವಾಗಲೂ ಒಂದೇ ಕಡೆ ಫಿಕ್ಸ್ ಇರಬೇಕು. ಯಹ ಸಾಕ್ಷಾತ್ಕಾರ ಆಪ್ಕೆ ಮಸ್ತಕ್ ಸೆ ಹೋಗಾ. ಈ ಸಾಕ್ಷಾತ್ಕಾರ ತಮ್ಮ ಮಸ್ತಕದಲ್ಲಿ ಆಗ್ತದೆ. ನೈನೋನ್ ಸೆ ಹೋಗಾ, ಕಣ್ಣಿನಿಂದ ಆಗ್ತದೆ. तो चेक करो हमारा तीसरा नेत्र जल्दी जल्दी बंद होता है और खुलता है व सदैव खुला ही रहता है. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ನಮ್ಮ ಮೂರನೇ ಕಣ್ಣು ಬೇಗ ಬೇಗ ಬಂದಾಗ್ತಿರ್ತದೋ ಅಥವಾ ಯಾವಾಗಲೂ ತೆಗೀತಿರ್ತದೋ ಅಥವಾ ಯಾವಾಗಲೂ ತೆಗೆದೇ ಇರ್ತದೋ ಅಂತ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.